ಹಾಸನದ ಎಂಪಿ ಗೆಸ್ಟ್ ಹೌಸ್ನಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಎಸ್ಐಟಿ ಸಂತ್ರಸ್ತೆಯರ ವಿಚಾರಣೆಯನ್ನು ಮಾಡ್ತಾ ಇದ್ದು ಕೆಲವರು ಮಾಹಿತಿ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರಂತೆ. ಇತ್ತ ಪ್ರಜ್ವಲ್ ಹಳೆಯ ಡ್ರೈವರ್ ಕಾರ್ತಿಕ್ನಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಕೆಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎಂಪಿ ಗೆಸ್ಟ್ ಹೌಸ್ನಲ್ಲೂ ಲೈಂಗಿಕ ದೌರ್ಜನ್ಯದ ಆರೋಪ. ಎಂಪಿ ಕ್ವಾರ್ಟರ್ಸ್ನಲ್ಲೂ ಚಿತ್ರೀಕರಣ ಮಾಡಿರುವ ಶಂಕೆ. ದೇಶದಲ್ಲಿ ಹಲ್ಚಲ್ ಎಬ್ಬಿಸಿರೋ ಹಾಸನದಲ್ಲಿ ಹರಿದಾಡ್ತಾ ಇರುವ ಅಶ್ಲೀಲ ದೃಶ್ಯಗಳ ನೆರಳು ಈಗ ಎಂಪಿ ಗೆಸ್ಟ್ ಹೌಸ್ ಮೇಲೂ ಬಿದ್ದಿದೆ. ಸಂಸದರ ಗೆಸ್ಟ್ ಹೌಸ್ನಲ್ಲೂ ಲೈಂಗಿಕ ದೌರ್ಜನ್ಯ ನಡೆದಿರುವ ಬಗ್ಗೆ ಎಸ್ಐಟಿಗೆ ಮಾಹಿತಿ ಬಂದಿದೆ. ಎಂಪಿ ಕ್ವಾರ್ಟರ್ಸ್ನಲ್ಲೂ ಅಶ್ಲೀಲ ದೃಶ್ಯಗಳು ಸೆರೆಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಸಂಸದನ ಸರ್ಕಾರಿ ನಿವಾಸ ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. 10 ಸಂತ್ರಸ್ತ ಮಹಿಳೆಯರ ಹೇಳಿಕೆ ದಾಖಲು. ಗೌಪ್ಯವಾಗಿ ಎಲ್ಲ ಸಂತ್ರಸ್ತೆಯರ ವಿಚಾರಣೆ. ಇನ್ನು ಕೇಸ್ ತನಿಖೆ ಚುರುಕುಗೊಳಿಸಿರೋ ಎಸ್ಐಟಿ ತಂಡ ಸಂತ್ರಸ್ತೆಯರ ಗುರುತು ಪತ್ತೆ ಮಾಡಿ ರಹಸ್ಯವಾಗಿ ವಿಚಾರಣೆ ನಡೆಸಿದೆ. ಇವರಿಗೂ ಒಟ್ಟು 10 ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ನಿನ್ನೆ 5 ಸಂತ್ರಸ್ತೆಯರು ಎಸ್ಪಿ ಸೀಮಾ ಲಾಟ್ಕರ್, ಡಿವೈಎಸ್ಪಿ ಪ್ರಭಾವತಿ ಮುಂದೆ ಹಾಜರಾಗಿದ್ರು. ಮೊನ್ನೆ ಕೂಡ ಎಸ್ಐಟಿ ಮುಂದೆ 5 ಸಂತ್ರಸ್ತೆಯರು ಹಾಜರಾಗಿ ಹೇಳಿಕೆ ದಾಖಲಿಸಿದ್ರು. ಸದ್ಯ ಎಸ್ಐಟಿ ತಂಡ ಎಲ್ಲ ಸಂತ್ರಸ್ತೆಯರನ್ನ ಗೌಪ್ಯವಾಗಿ ವಿಚಾರಣೆಗೊಳಪಡಿಸಿದೆ. ಮತ್ತೊಂದೆಡೆ ಕೆಲ ಸಂತ್ರಸ್ತೆಯರು ಎಸ್ಐಟಿಗೆ ಮಾಹಿತಿ ನೀಡಲು ಹಿಂದೇಟು ಹಾಕಿದ್ದಾರಂತೆ. ಇನ್ನು ದೂರುದಾರೆ ಹೊರತುಪಡಿಸಿ ಉಳಿದವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ವಿಡಿಯೋದಲ್ಲಿರುವ ಮಹಿಳೆಯರನ್ನ ಸಂಪರ್ಕಿಸಲು ಎಸ್ಐಟಿ ಯತ್ನಿಸಿದ್ದು ಎಷ್ಟೇ ಪ್ರಯತ್ನ ಪಟ್ಟರೂ ಸಂತ್ರಸ್ತೆಯರು ಪ್ರತಿಕ್ರಿಯಿಸ್ತಾ ಇಲ್ಲ. ಸಂತ್ರಸ್ತೆಯರು ಏನು ಹೇಳಲ್ಲ, ಏನು ಕೇಳಬೇಡಿ, ನಾವೇನ್ ದೂರು ಕೊಟ್ಟಿಲ್ಲ, ನಮ್ಮನ್ನ ಯಾಕೆ ಎಳೆದು ತರ್ತೀರಿ, ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರಂತೆ. ಸದ್ಯ ದೂರುದಾರಿ ಸಂತ್ರಸ್ತೆಯ ಮಾಹಿತಿ ಆಧರಿಸಿ ಮಾತ್ರ ತನಿಖೆ ನಡೆಸಲಾಗ್ತಾ ಇದೆ. ಅಶ್ಲೀಲ ವಿಡಿಯೋ ಕೇಸ್ ಸಂಬಂಧ ಪೆನ್ಡ್ರೈವ್ ಜನ್ಮ ಜಾಲಾಡ್ತಾ ಇರೋ ಎಸ್ಐಟಿ ತಂಡ ವಿಡಿಯೋಗಳ ಫಸ್ಟ್ ಕಾಪಿ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಪ್ರಜ್ವಲ್ ಹಳೆ ಡ್ರೈವರ್ ಕಾರ್ತಿಕ್ ಬಳಿಯಿಂದ ಎಸ್ಐಟಿ ಮೊದಲ ಕಾಪಿಯ 2 ಪೆನ್ಡ್ರೈವ್ ವಶಕ್ಕೆ ಪಡೆದುಕೊಂಡಿದ್ದು, ವಿಚಾರಣೆ ವೇಳೆ ವಿಡಿಯೋ ಶೇರ್ ಆದ ಬಗ್ಗೆ ಕಾರ್ತಿಕ್ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಹಲವು ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಜೊತೆ ನಾನು ಕೆಲಸ ಮಾಡಿದ್ದೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ ಪಾಸ್ವರ್ಡ್ನ ನಾನು ನೋಡ್ಕೊಂಡಿದ್ದೆ. ಪ್ರಜ್ವಲ್ಗೆ ಗೊತ್ತಿಲ್ಲದಂತೆಯೇ ವಿಡಿಯೋಗಳನ್ನ ಮೊದಲು ನನ್ನ ಮೊಬೈಲ್ಗೆ ಕಾಪಿ ಮಾಡ್ಕೊಂಡಿದ್ದೆ. ನಂತರ 2 ಪೆನ್ ಡ್ರೈವ್ಗೆ ಕಾಪಿ ಮಾಡಿಕೊಂಡಿದ್ದೆ. ಆದರೆ ಆ ಪೆನ್ ಡ್ರೈವ್ನ ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ನನ್ನ ಬಳಿ ವಿಡಿಯೋಗಳು ಇರೋದು ದೇವರಾಜೇಗೌಡರಿಗೆ ಗೊತ್ತಾಗಿತ್ತು. ನನ್ನ ಬಳಿ ಬಂದು ನಂಬಿಸಿ ದೇವರಾಜೇಗೌಡ ಕಾಪಿ ಮಾಡ್ಕೊಂಡಿದ್ರು. ಯಾರಿಗೂ ಕೊಡಲ್ಲ, ಸೇಫ್ ಆಗಿರುತ್ತೆ ಅಂತಲೇ ಕಾಪಿ ಮಾಡ್ಕೊಂಡಿದ್ರು. ದೇವರಾಜೇಗೌಡ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಪ್ರಜ್ವಲ್ ವಿಡಿಯೋ ಕೊಟ್ಟಿರಲಿಲ್ಲ. ಒಟ್ನಲ್ಲಿ ಸಂತ್ರಸ್ತೆಯರು ಹೇಳಿಕೆ ನೀಡೋಕೆ ಹಿಂದೇಟು ಹಾಕ್ತಾ ಇದ್ದು, ಎಸ್ಐಟಿ ಅಧಿಕಾರಿಗಳು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹಾಸನದಿಂದ ಕಿರಣ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.